ನಿಮ್ಮ ಫೋರ್ತ್ ಕ್ವೆಸ್ಟ್ ಮತ್ತು ಫೋರ್ತ್ ಸ್ಕಿಲ್ ಬ್ಯಾಡ್ಜ್ ಏನಿದೆ ಅದೆಲ್ಲ ಸೇಮ್ ಸಿಮಿಲರ್ ಲ್ಯಾಬ್ಸ್. ಇದರಲ್ಲಿ ನೀವು ಒಂದು ಲ್ಯಾಬ್ನ ಒಂದ್ಸತಿ ಪರ್ಫಾರ್ಮ್ ಮಾಡಿದ್ರೆ ಸಾಕು, ಇನ್ನೊಂದು ಮುಂಚೆ ಎನ್ರೋಲ್ ಆಗಿದ್ರೆ ಸೊ ಅದರಲ್ಲೂ ಟಿಕ್ ಮಾರ್ಕ್ ತೊಗೊಂಡಿರುತ್ತೆ ಕಂಪ್ಲೀಟೆಡ್ ಅಂತ. ಸೊ ಇದು ನಿಮ್ಮ ಟೈಮ್ ಸೇವ್ ಮಾಡುತ್ತೆ. ಇದು ಈ ಥರ ಟ್ರಿಕ್ ಯೂಸ್ ಮಾಡೋದು. ಇದರಲ್ಲಿ ಫಸ್ಟ್ ಲ್ಯಾಬ್ ಬಂದು ಬೇಸ್ಡ್ ಆನ್ ಡೇಟಾ ಎಮ್ ಎಲ್ ಎಐನಲ್ಲಿ ಎ ಐ ಪ್ಲಾಟ್ಫಾರ್ಮ್ ಕ್ವಿಕ್ ಸ್ಟಾರ್ಟ್. 1 hour ಲ್ಯಾಬ್. ಇದರಲ್ಲಿ ಕ್ಲೌಡ್ ಸ್ಟೋರೇಜ್ ಬಕೆಟ್ ಸೆಟ್ ಮಾಡಬೇಕು, ಬಕೆಟ್ ಒಳಗೆ ಫೈಲ್ಸ್ ಅಪ್ಲೋಡ್ ಮಾಡಬೇಕು, ಸಿಂಗಲ್ ಇನ್ಸ್ಟೆನ್ಸ್ ರನ್ ಮಾಡಬೇಕು, ಮಷಿನ್ ಲರ್ನಿಂಗ್ ಇಂಜಿನ್ ಕ್ರಿಯೇಟ್ ಮಾಡಬೇಕು, ಮತ್ತೆ ಆ ಇಂಜಿನ್ ಮಾಡೆಲ್ ಏನಿದೆ ಅದನ್ನ ವರ್ಷನ್ 1 ಹಾಕೋಬೇಕು. ಈ ಥರ ಟೈಮಿಂಗ್ಸ್ ಇದ್ರೆ ಬರೋವರೆಗೂ ವೆಯ್ಟ್ ಮಾಡಿ. ಮತ್ತೆ ಮತ್ತೆ ರಿಲೋಡ್ ಕೊಡ್ತಾ ಇರಿ. ಈ ಲ್ಯಾಬ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇದನ್ನ. ಫಸ್ಟ್ ಟಾಸ್ಕ್ ಲಾಂಚ್ ಎ ಐ ಪ್ಲಾಟ್ಫಾರ್ಮ್ ನೋಟ್ಬುಕ್ಸ್. ಇದರಲ್ಲಿ ನ್ಯಾವಿಗೇಷನ್ ಮೆನ್ಯೂ, ಲಾಸ್ಟ್ ಇರುತ್ತೆ ಎ ಐ ಪ್ಲಾಟ್ಫಾರ್ಮ್. ಆ ಎ ಐ ಪ್ಲಾಟ್ಫಾರ್ಮ್ ಒಳಗಡೆ ನೋಟ್ಬುಕ್ ಸೆಲೆಕ್ಟ್ ಮಾಡಬೇಕು. ನ್ಯಾವಿಗೇಷನ್ ಮೆನ್ಯೂಲಿ ಕೆಳಗಡೆ ಹೋಗಿ, ಕಂಪ್ಲೀಟ್ ಕೆಳಗಡೆ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾರ್ಟ್ ಒಳಗಡೆ ಎ ಐ ಪ್ಲಾಟ್ಫಾರ್ಮ್ ಬರುತ್ತೆ. ಎ ಐ ಪ್ಲಾಟ್ಫಾರ್ಮ್ ಒಳಗಡೆ ನೋಟ್ಬುಕ್ಸ್ ಕ್ಲಿಕ್ ಮಾಡಿ. ನೋಟ್ಬುಕ್ಸ್ ಒಳಗಡೆ ನ್ಯೂ ಇನ್ಸ್ಟೆನ್ಸ್ ಅಲ್ಲಿ ಕಸ್ಟಮೈಸ್ ಇನ್ಸ್ಟೆನ್ಸ್ ಮೆನ್ಯೂನಲ್ಲಿ ಟೆನ್ಸರ್ಫ್ಲೋ ಎಂಟರ್ಪ್ರೈಸಸ್ ಅಂಡ್ ಚೂಸ್ ದ ಲೇಟೆಸ್ಟ್ ವರ್ಷನ್ ಆಫ್ ಟೆನ್ಸರ್ಫ್ಲೋ ಎಂಟರ್ಪ್ರೈಸಸ್. 2.x ಅಂದರೆ ಅದು ವರ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಲೇಟೆಸ್ಟ್ ಹೇಳಿದ್ದಾರೆ ಅಂದರೆ ಅಲ್ಲಿರೋ ಲೇಟೆಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಅಲ್ಲಿರೋ ಲೇಟೆಸ್ಟ್ ಆಪ್ಷನ್ ಅಂದರೆ ಟೆನ್ಸರ್ಫ್ಲೋ ಎಂಟರ್ಪ್ರೈಸ್ 2.3 ವಿತ್ LTS ಒಳಗಡೆ ವಿತೌಟ್ GPU. ನ್ಯೂ ಇನ್ಸ್ಟೆನ್ಸ್ ಕಸ್ಟಮೈಸ್ ಇನ್ಸ್ಟೆನ್ಸ್ ಆಪ್ಷನ್ ಒಳಗಡೆ ಟೆನ್ಸರ್ಫ್ಲೋ ಎಂಟರ್ಪ್ರೈಸ್ ಅದರಲ್ಲಿ ಟೆನ್ಸರ್ಫ್ಲೋ ಎಂಟರ್ಪ್ರೈಸ್ 2.3 ವಿತೌಟ್ GPUs. ನೇಮ್ ಟೆನ್ಸರ್ಫ್ಲೋ ಅದೇ ಇಟ್ಕೊಳ್ಳಿ ಬಿಡಿ, ಏನು ಮಾಡಕ್ಕೆ ಹೋಗ್ಬೇಡಿ ಅದನ್ನು. In the new notebook instance dialog, click edit option, edit instance properties. Edit instance properties. ಇಲ್ಲಿ region US Central 1. Machine type N1 standard 4 ಇದೆ, standard 2 ಹಾಕೋಬೇಕು. ಇಲ್ಲ ಅದನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ರಿಯೇಟ್. ಅದು ಕ್ರಿಯೇಟ್ ಆಗೋವರೆಗೂ ವೆಯ್ಟ್ ಮಾಡಿ.
ಇಲ್ಲಿ ಓಪನ್ ಜುಪಿಟರ್ ಲ್ಯಾಬ್ ಅಂತ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾನೆ ಇರಿ. ಒಂದೆರಡು ಮೂರು ಸತಿ ರಿಫ್ರೆಶ್ ಕೊಡಿ, ಏನಾಗಲ್ಲ. ಜುಪಿಟರ್ ಲ್ಯಾಬ್ ಓಪನ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ವೆಯ್ಟ್ ಮಾಡಿ, ಬರುತ್ತೆ. ಲೋಡ್ ಆಗ್ತಾನೆ ಇದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ವೆಯ್ಟ್ ಮಾಡಿ, ಬರುತ್ತೆ. ಇಲ್ಲಿ ಏನೇನು ಟಾಸ್ಕ್ ಇದೆ, ಇಲ್ಲಿ ಓಪನ್ ಜುಪಿಟರ್ ಲ್ಯಾಬ್ ಕೊಟ್ಟು ಅದರೊಳಗಡೆ ಟರ್ಮಿನಲ್ ಓಪನ್ ಮಾಡಿ ಎಲ್ಲ ಅದ್ರೊಳಗಡೆ ರನ್ ಮಾಡಬೇಕು. ನೀವು ನೋಡಿದಾಗ ಗೊತ್ತಾಗುತ್ತೆ. ಇವಾಗ ಬಂತು ನೋಡಿ ಓಪನ್ ಜುಪಿಟರ್ ಲ್ಯಾಬ್. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಟ್ಯಾಬಲ್ಲಿ ಆ ಜುಪಿಟರ್ ಲ್ಯಾಬ್ ಓಪನ್ ಆಗುತ್ತೆ. ಇದು ಓಪನ್ ಆಗಬೇಕಾದ್ರೂ ತುಂಬ ಟೈಮ್ ತಗೊಳುತ್ತೆ, ಅದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮ್ಸೆ. ಈ ಜುಪಿಟರ್ ಲ್ಯಾಬಲ್ಲಿ ಟರ್ಮಿನಲ್ ಓಪನ್ ಮಾಡಬೇಕು. ಟರ್ಮಿನಲ್ ಮೇಲೆ ಡಬಲ್ ಕ್ಲಿಕ್, ಓಪನ್ ಆಯಿತು ನಮ್ಮ ಟರ್ಮಿನಲ್. ಇಲ್ಲಿ ಈ ಫಸ್ಟ್ ಕಮಾಂಡ್ ಕಾಪಿ ಮತ್ತು ಇಲ್ಲಿ ಅದನ್ನ ಪೇಸ್ಟ್ ಮಾಡಿ ಎಂಟರ್ ಕೊಡಬೇಕು. ಅದಾಗೋವರೆಗೂ ವೆಯ್ಟ್ ಮಾಡಿ. ಇದು ಕಂಪ್ಲೀಟ್ ಆಗೋವರೆಗೂ ಏನು ಮಾಡೋಕೆ ಹೋಗಬೇಡಿ. ಸೊ ಪುನಃ ಕರ್ಸರ್ ಬ್ಲಿಂಕ್ ಆಗ್ತಿದೆ ಅಂದರೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಮಧ್ಯದ ಫೋಲ್ಡರ್ ಟ್ರೈನಿಂಗ್ ಡೇಟಾ ಅನಲಿಸ್ಟ್, ಈ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್. ಪುನಃ ಆ ಫೋಲ್ಡರ್ ಒಳಗಡೆ ಸೆಲ್ಫ್ ಪ್ಲೇಸ್ಡ್ ಲ್ಯಾಬ್ಸ್ ಮೇಲೆ ಡಬಲ್ ಕ್ಲಿಕ್. ಪುನಃ ಅದರೊಳಗಡೆ ಎ ಪ್ಲಾಟ್ಫಾರ್ಮ್ ಕ್ವಿಕ್ ಸ್ಟಾರ್ಟ್, ಅದ್ರ ಮೇಲೆ ಡಬಲ್ ಕ್ಲಿಕ್. ಅದರೊಳಗೆ ಒಂದು ಫೈಲ್ ಇದೆ, ಅದನ್ನು ಡಬಲ್ ಕ್ಲಿಕ್. ಇಲ್ಲಿ ಅವರೇ ಕಮೆಂಟ್ಸ್ ಥರ ಎಲ್ಲ ಕೊಟ್ಕೊಂಡು ಹೋಗಿದ್ದಾರೆ, ಕಮೆಂಟ್ ಮತ್ತು ಪ್ರೋಗ್ರಾಮಿಂಗ್ ಟೈಪ್. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಅದನ್ನ ರನ್ ಮಾಡಿ ಬರೋ ಔಟ್ಪುಟ್ಟಲ್ಲಿ ಬೇರೆ ನೆಕ್ಸ್ಟ್ ಕಮೆಂಟಿಗೆ ಚೇಂಜಸ್ ಮಾಡಬೇಕು ಅಷ್ಟೇ. ಇಲ್ಲಿ ಇದು ಫಸ್ಟ್ ಓಪನ್ ಆಗಿದ ತಕ್ಷಣ ಎಡಿಟ್ ಮೆನ್ಯೂಲಿ ಕ್ಲಿಯರ್ ಆಲ್ ಔಟ್ಪುಟ್ ಕೊಡಬೇಕು. ಒಂದೆರಡು ಸತಿ ಕೊಡಿ, ಏನಾಗಲ್ಲ. ಇವಾಗ ಇಲ್ಲಿ ಪ್ಲೇ ಬಟನ್ ಇದೆಯಲ್ಲ, ಅದೇ ರನ್ ಬಟನ್. ರನ್ ಮಾಡ್ಕೊಂಡು ಹೋಗ್ಬೇಕು ಇದನ್ನ. ಇಲ್ಲಿ ರನ್ ಮಾಡ್ತಿದ್ದಂಗೆ ಕಮೆಂಟ್ಸ್ಗಳನ್ನ ನಿಮ್ಮ
ಲೆಫ್ಟ್ ಸೈಡಲ್ಲಿ ಈ ಫೋಲ್ಡರ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅದಾಗುತ್ತೆ. ರನ್ ರನ್ ರನ್. ಇಲ್ಲಿ ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟಾರ್ ಇದೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ. ಆ ಸ್ಟಾರ್ ಇದ್ರೆ ಅದಿನ ರನ್ ಆಗ್ತಿತ್ತು ಅಂತ. ರನ್. ಇದೆಲ್ಲ ಔಟ್ಪುಟ್ಗಳು ರೈಟಲ್ಲಿ ಬರ್ತಿರೋದಲ್ಲ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಇದ್ರಲ್ಲಿ ಒಂದೊಂದು ಕಮೆಂಟ್ ಕರೆಕ್ಟಾಗಿ ರನ್ ಮಾಡಬೇಕು, ಇಲ್ಲಾಂದ್ರೆ ಎರರ್ ಬರುತ್ತೆ, ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆಗಲ್ಲ. ಪುನಃ ರನ್. ನೆಕ್ಸ್ಟ್ ರನ್. ಇಲ್ಲಿ ಸ್ಟಾರ್ ಬಟನ್ ಬರ್ತಾ ಇಲ್ಲ, ಸೊ ಅದು ರನ್ ಆಗೋಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕಮೆಂಟ್ ಹೋಗ್ತಾರೆ ಆ ಥರ. ಪುನಃ ರನ್ 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 ರನ್. ಇಲ್ಲ ಮ್ಯಾಮ್, ಅದಕ್ಕದೇ ತಗೋತಿದೆ ಅದು. ನಾನು ಅಬ್ಸರ್ವ್ ಮಾಡಿಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಂದು ಮೀಡಿಯಾ ವಾಲ್ಯೂಮ್ ಆಫ್ ಅಲ್ಲಿತ್ತು. ಸೊ ಸ್ಟಾರ್ಟಿಂಗ್ ಹೇಳಿರೋದೇನು ವಾಯ್ಸ್ ಬಂದಿರಲ್ಲ ಅಲ್ಲಿ. ಸೊ ನೀವು ಅಲ್ಲಿ ನಾನು ಏನು ತೋರಿಸಿದ್ದೀನಿ ಅದು ನೋಡ್ಕೊಂಡು ಹಂಗೆ ಮಾಡ್ಕೊಂಡು ಹೋಗಿ. ನಾನು ಇವಾಗ ವಾಲ್ಯೂಮ್ ಚೆಕ್ ಮಾಡ್ಬಿಟ್ಟು ರೈಸ್ ಮಾಡಿದೆ ಈಗ. ಪುನಃ ನೆಕ್ಸ್ಟ್ ಕಮೆಂಟ್ ರನ್ 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 ರನ್. ಇದನ್ನು ರನ್ ಮಾಡಬೇಕು. ಇಲ್ಲಿ ಸ್ಟಾರ್ ಇದಾವೆ, ಬರುತ್ತೆ, ತಲೆಗೆಡ್ಸ್ಕೋಬೇಡಿ. ನಮ್ದು ಮೇನ್ ಟಾಸ್ಕ್ ಇದೆ, ಅದು ನೋಡ್ತೀನಿ ನಾನೀಗ. ರನ್ ಮಾಡ್ಕೊಂಡು ಹೋಗ್ತಾ ಇರಿ. ನಾನು ಎಲ್ಲಿ ನಿಲ್ಲಿಸ್ತೀನಿ ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಇಲ್ಲಿ ರನ್ ಯುವರ್ ಟ್ರೈನಿಂಗ್ ಜಾಬ್ ಇನ್ ಕ್ಲೌಡ್ ಈ ಪಾರ್ಟಲ್ಲಿ ನಿಲ್ಲಿಸ್ಕೊಳ್ಳಿ. ಈ ಪಾರ್ಟಲ್ಲಿ ಚೇಂಜಸ್ ಮಾಡಬೇಕಾಗಿದೆ ನೀವು. ರನ್ ಮಾಡಿ ಅದನ್ನು ಕಮ್ಯಾಂಡ್ನ. ಇಲ್ಲಿ ಈ ಕಮ್ಯಾಂಡಲ್ಲಿ ನಮಗೆ ಪ್ರಾಜೆಕ್ಟ್ ನೇಮ್ ಬರುತ್ತೆ. ಸೊ ಇಲ್ಲಿ ಇನ್ನೂ ರನ್ ಆಗ್ತಿದೆ, ಅದು ಬರೋವರೆಗೂ ವೆಯ್ಟ್ ಮಾಡಿ. ಹಾಂ ಮ್ಯಾಮ್, ಅಲ್ಲಿವರೆಗೂ ಬರಲ್ಲ ಅದು. ಈವನ್ ಚೆಕ್ ಮೈ ಪ್ರೋಗ್ರೆಸ್ಸಲ್ಲಿ ಕೊಟ್ಟಾಗ ಇನ್ ಕೇಸ್ ಅದು ಸ್ಟಾರಲ್ಲಿ ಇದ್ರೆ ಕರೆಕ್ಟಾಗಿ ತಗೊಳ್ಳಲ್ಲ ಅದು. ಆ ಟಾಸ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಬರುತ್ತೆ, ಅದ್ರದ್ದು ಎರರ್ ತೋರಿಸುತ್ತೆ. ಇವಾಗ ಬಂತು ನೋಡಿ, ಯುವರ್ ಕರೆಂಟ್ GCP ಪ್ರಾಜೆಕ್ಟ್ ನೇಮ್ ಇಸ್. ಇಲ್ಲಿ ಇದು ನಮ್ಮ GCP ಪ್ರಾಜೆಕ್ಟ್ ನೇಮ್. ಈ ಪ್ರಾಜೆಕ್ಟ್ ನೇಮ್ನ ನೆಕ್ಸ್ಟ್ ಕಮ್ಯಾಂಡಲ್ಲಿ ಯುವರ್ ಪ್ರಾಜೆಕ್ಟ್ ನೇಮಲ್ಲಿ ಎಕ್ಸಾಕ್ಟ್ ರೀಪ್ಲೇಸ್ ಮಾಡಬೇಕು, ಡಬಲ್ ಕೋಟ್ಸ್ ಒಳಗಡೆನೆ. ಈ ಡಬಲ್ ಕೋಟ್ಸ್ ಒಳಗಡೆ ರೀಪ್ಲೇಸ್ ಮಾಡಿ ಇಲ್ಲಿ ಏನಿದೆ ಇಷ್ಟು ಎರೇಸ್ ಮಾಡಬೇಕು. ಡಬಲ್ ಕೋಟ್ಸ್ ಪಕ್ಕನ ಒಂದು ಸ್ಪೇಸ್ ಕೂಡ ಇರಬಾರ್ದು. ಇಷ್ಟು ಮಾಡಿ ಪುನಃ ರನ್. ಅದ ನೆಕ್ಸ್ಟ್ದು ರನ್ 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 ರನ್. ಈ ಕಮೆಂಟ್ದೆಲ್ಲ ಔಟ್ಪುಟ್ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸೊ ರನ್ ಮಾಡ್ಕೊಂಡು ಹೋಗ್ಬೋದು. ರನ್ 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 ರನ್. ಇಲ್ಲಿ ಸ್ಟೆಪ್ 3.2 ಒಂದು ಸ್ಟೆಪ್ 3, ಇನ್ನೊಂದು 3.2, ಈ ಎರಡರಲ್ಲಿ ಚೇಂಜಸ್ ಮಾಡೋದಿದೆ. ಇಲ್ಲಿ ರನ್ ಎ ಸಿಂಗಲ್ ಇನ್ಸ್ಟೆನ್ಸ್ ಟ್ರೈನರ್ ಇನ್ ಕ್ಲೌಡ್ ಅಂತಿದೆ. ಇದಕ್ಕೆ ಒಂದು ಜಾಬ್ ಐಡಿ ಕೊಡುತ್ತೆ, ಆ ಜಾಬ್ ಐಡಿ ನಾವು ಕಮಾಂಡಲ್ಲಿ ರೀಪ್ಲೇಸ್ ಮಾಡಬೇಕು. ಈ ಕಮಾಂಡ್ ರನ್ ಆಗೋವರೆಗೂ ವೆಯ್ಟ್ ಮಾಡಿ. ಜಾಬ್ ಐಡಿ ಬರುತ್ತೆ, ಜಾಬ್ ಐಡಿ ರೀಪ್ಲೇಸ್ ಮಾಡ್ಬೇಕು ನಾವು ಇಲ್ಲಿ ಈ ಪಾರ್ಟಲ್ಲಿ. ಇನ್ನು ರನ್ ಆಗ್ತಿದೆ, ವೆಯ್ಟ್ ಮಾಡಿ. ಬಂತು ಜಾಬ್ ಐಡಿ. ಇಲ್ಲಿ ನಿಮ್ಮ ಜಾಬ್ ಐಡಿ ಇದೆ, ಜಾಬ್ ಸ್ಟೇಟು ಕ್ಯೂಡಲ್ಲಿದೆ. ಇಲ್ಲಿ ಜಾಬ್ ಐಡಿ ಏನಿದೆ ನೀಟಾಗಿ ಕಾಪಿ, ಅದರದ್ದು ಒಂದು ಸ್ಪೇಸ್ ಕೂಡ ಎಕ್ಸ್ಟ್ರಾ ತಗೋಬಾರ್ದು ನೀವು. ಜಾಬ್ ಐಡಿ ರೀಪ್ಲೇಸ್, ಮತ್ತೆ ಅದ್ರ ಪಕ್ಕದಲ್ಲಿ ಡಬಲ್ ಕೋಟ್ಸ್ ಆದಮೇಲೆ ಒಂದು ಸ್ಪೇಸ್ ಕೂಡ ಇರಬಾರ್ದು. ಪುನಃ ರನ್
ಕರೆಕ್ಟ್ ಮಿಸ್ ಮಾಡ್ಬಿಟ್ಟು. ಇದೇ ತರ ನಿಮ್ದು ಎಡವಟ್ ಆಗುತ್ತೆ ಒಂದೊಂದ್ಸತಿ, ನೀವು ಹುಷಾರಾಗಿ ತಗೊಂಡಿರಿ. ಒಂದು ನಂಬರ್ ಮಿಸ್ ಆದ್ರೂ ಬರಲ್ಲ ಔಟ್ಪುಟ್. ಇವಾಗ ಕರೆಕ್ಟ್ ಆಗಿದೆ. ಸೊ ರನ್ 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 ರನ್. ಇಲ್ಲಿ ಎರರ್ ಅಂತ ಬಂದಿದೆ ಅಲ್ವಾ, ಈ ಎರಡು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ರನ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ರನ್. ಇಲ್ಲಿ ತೋರಿಸಿ, ಇಟ್ ಮೇ ಟೇಕ್ ಸೆವೆರಲ್ ಮಿನಿಟ್ಸ್ ಟು ಡಿಪ್ಲಾಯ್ ಯುವರ್ ಟ್ರೈನ್ ಮಾಡೆಲ್. ವೆನ್ ಡನ್ ಯು ಕ್ಯಾನ್ ಸಿ ಎ ಲಿಸ್ಟ್ ಆಫ್ ಯುವರ್ ಮಾಡೆಲ್ಸ್ ಯೂಸಿಂಗ್ ದ ಮಾಡೆಲ್ಸ್ ಲಿಸ್ಟ್ ಕಮ್ಯಾಂಡ್. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ನೀವು ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಕಮೆಂಟ್ ರನ್ ಮಾಡಿ. ಇಲ್ಲೂ ಒಂದು ಎರರ್ ಇದೆ. AI platform support batch prediction too, but it's not included in this lab. See the documentation for more info. ಸೊ ಯಾವುದೋ ಒಂದು ಕಮೆಂಟ್ ಇನ್ನೂ ರನ್ ಆಗ್ತಿದೆ ಹಿಂದೆ, ಮತ್ತೆ ಚೆಕ್ ಮೈ ಪ್ರೋಗ್ರೆಸ್ ಕೊಟ್ಟು ನೋಡೋಣ. ಮಷಿನ್ ಲರ್ನಿಂಗ್ ಜಾಬ್ ಸಬ್ಮಿಟೆಡ್ ಬಟ್ ನಾಟ್ ಇನ್ ಸಕ್ಸೀಡೆಡ್ ಸ್ಟೇಟ್, ಪ್ಲೀಸ್ ವೇಟ್ ಫ್ಯೂ ಮಿನಿಟ್ಸ್. ಅಂದರೆ ಅದು ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಂಪ್ಲೀಟ್ ಆಗೋಕ್ಕೆ. ಒಟ್ಟಿನಲ್ಲಿ ಸಬ್ಮಿಟ್ ಆಗಿದೆ ಜಾಬ್. ಪ್ಲೀಸ್ ಕ್ರಿಯೇಟ್ ವರ್ಷನ್ ಆಫ್ ML ಮಾಡೆಲ್. ಈ ML ಮಾಡೆಲ್ ನಲ್ಲಿ ಏನು ರಾಂಗ್ ಆಗಿದೆ ನೋಡ್ಬೇಕು. ಪುನಃ ಜುಪಿಟರ್ ಲ್ಯಾಬ್ ML ಮಾಡೆಲ್ ಎಲ್ಲಿಂದ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ an AI platform model, create an version 1 of your model. ಈ ಪಾರ್ಟಿಂದ ಪುನಃ ರನ್ ಮಾಡ್ಕೊಂಡು ಬನ್ನಿ. ಪುನಃ ಎರರ್ ಬರ್ತಿದೆ ಅಂದರೆ ಎಡಿಟ್ ಮೆನ್ಯೂ, ಕ್ಲಿಯರ್ ಆಲ್ ಔಟ್ಪುಟ್, ಫುಲ್ ಫಸ್ಟಿಗೆ ಹೋಗಿ ಎಲ್ಲ ಕಮೆಂಟ್ ರೀರನ್ ಮಾಡ್ಕೊಂಡು ಬನ್ನಿ. ಇಂಪೋರ್ಟ್ OS ಇಂದ ರನ್ 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 ರನ್. ಇದೆಲ್ಲ ಇನ್ನೂ ರನ್ ಆಗ್ತಿದೆ, ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ, ಬರುತ್ತೆ. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ನೇಮ್ ಚೇಂಜ್ ಮಾಡಬೇಕಾಗಿರುತ್ತೆ, ಬಟ್ ಅದು ಆಲ್ರೆಡಿ ನೀವು ಫಸ್ಟೇ ಚೇಂಜ್ ಮಾಡಿರೋದ್ರಿಂದ ಅದೆಲ್ಲ ಹಂಗೆ ಇರುತ್ತೆ. ಸೊ ಸುಮ್ಮನೆ ರನ್ ಮಾಡ್ಕೊಂಡು ಹೋಗಿ ಎಲ್ಲ ಕಮೆಂಟ್ನು. ಇಲ್ಲ ರನ್ ಆಗ್ತಿದೆ, ಅದೆಲ್ಲ ಮುಗಿದ್ಮೇಲೆ ನಮ್ಮ ಮೇ ಬಿ ಔಟ್ಪುಟ್ ಕರೆಕ್ಟಾಗಿ ಬರುತ್ತೆ. ಇನ್ನು ತುಂಬ ಕಮೆಂಟ್ ರನ್ನಿಂಗಲ್ಲೇ ಇದೆ. ಸೊ ಇಲ್ಲಿಂದ ಇನ್ನೂ ರನ್ ಆಗ್ತಿದೆ, ಅದು ಪಾಡೋದಾಗುತ್ತೆ. ಇನ್ನು ರನ್ ಆಗ್ತಿದೆ ಅನಿಸುತ್ತೆ, ಅದಕ್ಕೆ ತಗೋತಾ ಇಲ್ಲ. ಇನ್ನು ಬಾಕಿದೆಲ್ಲ ತಗೊಂಡಿದೆ. ಸೊ ಲಾಸ್ಟ್ ಟಾಸ್ಕ್ ಬಂದು ಬಾಕಿ ಏನು ಮ್ಯಾಮ್? ಆ ಲಾಸ್ಟ್ ಅಂತ ಇನ್ನೂ ರನ್ ಆಗ್ತಿರುತ್ತೆ. ಇಲ್ಲಿ ರನ್ ದ ಫಾಲೋಯಿಂಗ್ ಕಮೆಂಟ್ ಟು ಕ್ರಿಯೇಟ್ ಯುವರ್ ವರ್ಷನ್ 1 ಆಫ್ ಮಾಡೆಲ್. ಇಲ್ಲೇನು ತೋರಿಸ್ತಾನೆ ಇಲ್ಲ. ಇಲ್ಲಿ ರನ್ ಆಗಿದ್ರೆ ಒಳಗಡೆ ನಂಬರ್ ಬರುತ್ತೆ, ಇದು ರನ್ ಆಗಿಲ್ಲ, ಒಳಗಡೆ ನಂಬರ್ ಏನೂ ಇಲ್ಲ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ. ಅದು ಇಲ್ಲಿನ ಪ್ರಾಬ್ಲಮ್. ಅದನ್ನ ಪುನಃ ರನ್ ಮಾಡಿದ್ರೆ ಆಯ್ತು.
It may take several minutes to deploy your trained model. When done, you can see the list of your models using model listing command. ಸೊ ಇದು ರನ್ ಆಗೋವರೆಗೂ ವೇಟ್ ಮಾಡಬೇಕು, ಅಲ್ಲಿವರೆಗೂ ಬರಲ್ಲ ಅದು ನಮಗೆ. ಇಲ್ಲಿ ಎರರ್ ಇದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅದು ಎರರ್ ಇದ್ರೂ ಬರುತ್ತೆ. ಇದನ್ನ ರನ್ ಆಗ್ತಾನೆ ಇದೆ, ಅದಕ್ಕೆ ಅದಿನ್ನ 20 ಪಾಯಿಂಟ್ಸ್ ಬಂದಿಲ್ಲ. ಇವಾಗ ಕ್ರಿಯೇಟ್ ಆಗಿದೆ ಬಟ್ ನಾಟ್ ಇನ್ ರೆಡಿ ಸ್ಟೇಟ್, ಪ್ಲೀಸ್ ವೇಟ್ ಫ್ಯೂ ಮಿನಿಟ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಅದನ್ನು ತಗೊಳುತ್ತೆ. ಇಲ್ಲಿ ಫುಲ್ ಕೆಳಗಡೆ ಬಂದ್ರೆ ನಿಮಗೆ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಕೂಡ ಇದೆ. A model version is an instance of machine learning solution stored in AI platform model service. True. AI platform offers training jobs and batch prediction jobs. True. ಇವೆರಡು ಕ್ವಶನ್ ನೀವು ಇವಾಗ ಏನು ಲ್ಯಾಬ್ ಪರ್ಫಾರ್ಮ್ ಮಾಡ್ತೀರಾ ಅದ್ರ ಬೇಸ್ ಮೇಲೆನೇ ಇರೋದು. ಇದನ್ನ ರನ್ ಆಗ್ತಾನೆ ಇದೆ, ಅದು ನೀಟಾಗಿ ರನ್ ಆಗೋದ್ಮೇಲೆ ಬರುತ್ತೆ ನಿಮ್ಗೆ ಔಟ್ಪುಟ್. ಅವಾಗ ಅಲ್ಲೂ ತಗೊಳುತ್ತೆ ಚೆಕ್ ಮೈ ಪ್ರೋಗ್ರೆಸ್ ಅಲ್ಲಿ. ಇನ್ನ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇನ್ನ ರನ್ನಿಂಗ್ ಅಲ್ಲಿದೆ, ಸೊ ವೇಟ್ ಮಾಡಿ ಬರುತ್ತೆ. ರನ್ ಆಗಿದೆ ಬಟ್ ಇನ್ನ ಡಿಪ್ಲಾಯ್ ಆಗಿಲ್ಲ. ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕು, ಇದರಲ್ಲಿ ಸ್ಟೆಪ್ 3 ಮತ್ತೆ 3.2 ನಲ್ಲಿ ಚೇಂಜಸ್ ಮಾಡೋದಿದೆ. ಒಂದು ಜಾಬ್ ನೇಮು, ಇನ್ನೊಂದು ಜಾಬ್ ಐ ಡಿ. ಸ್ಟೆಪ್ 3 ಬಂದು ಜಾಬ್ ನೇಮು, ಸ್ಟೆಪ್ 3.2 ಬಂದು ಜಾಬ್ ಐ ಡಿ. ಈ ಎರಡು ಪಾರ್ಟ್ ಹುಷಾರಾಗಿರಿ. 100 ಪಾಯಿಂಟ್ಸ್ ಕಂಪ್ಲೀಟ್ ಆಗಿದೆ. ಎಂಡ್ ಲ್ಯಾಬ್.